ಆ ಕಡೆಗೆ ನೀಟು, ಈ ಕಡೆ KPSC, ಎರಡ ಸಂಗತಿಗಳು. ಒಂದಲ್ಲ ಒಂದು ಕಡೆಗೆ ಒಂದಲ್ಲ ಒಂದು ರಾಜ್ಯದಲ್ಲಿ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಏನಾದರೂ ನೇಮಕಾತಿನಲ್ಲಿ ಅವ್ಯವಹಾರ ಇಂಥವೆಲ್ಲ ನೋಡ್ತೀವಿ ನಾವು. ಈ ಒಂದೆರಡು ಸಂಗತಿಗಳಲ್ಲ ನೋಡಿ. ಒಂದು ಕಡೆಗೆ ನಾವು ಇದನ್ನು ಮಾತಾಡುವಂಥ ಸಂದರ್ಭದಲ್ಲೇ ಈಗ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯ ತಿದ್ದುಪಡಿ ಮಸೂದೆ ಮಂಡನೆ ಆಗುತ್ತೆ. ಈ ಸಾರ್ವಜನಿಕ ಪರೀಕ್ಷೆಗಳು ಅಂದರೆ ಆ ತಿದ್ದುಪಡಿ ಮಸೂದೆ 2026 ಸಂಸತ್ನಲ್ಲಿ ಇವತ್ತು ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಸರ್ಕಾರ ಮಂಡಿಸ್ತಾ ಇದೆ. ಜಿತೇಂದ್ರ ಸಿಂಗ್ ಇದನ್ನು ಮಂಡಿಸ್ತಾರೆ ಸಚಿವರು. ಮಹತ್ವದ ಕಾನೂನು ಅಂಶಗಳಿವೆ ಅದರಲ್ಲಿ. ಏನಪ್ಪ ಅಂತಂದರೆ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ, ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಪ್ರಧಾನಮಂತ್ರಿಗಳೇ ಹೇಳಿಬಿಟ್ಟಿದ್ರು. ಪೇಪರ್ ಲೀಕ್ ಮಾಡಿದ್ರೆ 10 ವರ್ಷ ಜೈಲು ಶಿಕ್ಷೆ, 50 ಲಕ್ಷ ರೂಪಾಯಿ ದಂಡ ಅನ್ನುವಂಥದ್ದು. ಜೊತೆಗೆ ಏನಂದರೆ ಸಂಘಟಿತ ಅಪರಾಧಕ್ಕೆ 10 ಕೋಟಿ ರೂಪಾಯಿ ದಂಡ, ಆಸ್ತಿ ಜಪ್ತಿಗೂ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ. ಜೊತೆಗೆ ಈ ಜೈಲು ಶಿಕ್ಷೆ 10 ವರ್ಷದ ತನಕ ಹೋಗ್ಬೋದು ಅನ್ನೋದು. ಇಷ್ಟೆಲ್ಲ ಆದಮೇಲೂ ಕೂಡ ಮತ್ತೊಂದು ಹಂತದ ಧರಣಿಗೆ ವಿಪಕ್ಷಗಳು ಸಜ್ಜಾಗಿವೆ. ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ ಈಗಿನ ಅಸ್ತ್ರ. ಸರ್ಕಾರದ ವಿರುದ್ಧ, ಅದರಲ್ಲೂ ವಿಶೇಷವಾಗಿ ಅಮಿತ್ ಶಾ ಅವರ ವಿರುದ್ಧ ವಾಗ್ದಾಳಿ ನಡೆಸುವಂಥ ಸಾಧ್ಯತೆ ಇದೆ. ಲಾಠಿ ಚಾರ್ಜ್ ಬಗ್ಗೆ ಕೇಂದ್ರದ ಗೃಹ ಸಚಿವರು ಉತ್ತರ ಕೊಡಬೇಕು ಅಂತ ಪಟ್ಟು ಹಿಡಿಯುವ ಸಾಧ್ಯತೆಗಳಿದೆ. ಪ್ರಧಾನಿ ನರೇಂದ್ರ ಮೋದಿ ಕ್ಷಮೆಯಾಚನೆ ಮಾಡಬೇಕು ಅಂತ ಕೂಡ ವಿಪಕ್ಷಗಳು ಪಟ್ಟು ಹಿಡಿತಾವಂತೆ. ಇನ್ನು ನೀಟ್ ಅಕ್ರಮ ತಡೆಗೆ ಬಿಲ್ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲೋಕಸಭೆಯಲ್ಲಿ ಇವತ್ತು ಮಸೂದೆ ಮಂಡನೆ ಆಗ್ತಿರುವಂಥದ್ದು. ಅದರ ಬಗ್ಗೆ ನಾವು ಹೇಳಿದ್ವಿ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇದರ ಮೇಲಿನ ಚರ್ಚೆಗೆ ಯುವ ಸಂಸದರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡೋದು ಅಂತ. 10 ಗಂಟೆಗಳ ಕಾಲ ಚರ್ಚೆ. ಯುವ ಸಂಸದರನ್ನೇ ಇಲ್ಲಿ ಆಯ್ಕೆ ಮಾಡಬೇಕು, ಅವರೇ ಮಾತಾಡಬೇಕು. ಯುವ ಜನಪ್ರತಿನಿಧಿಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಈ ದೇಶಾದ್ಯಂತ ಪ್ರತಿಭಟನೆಗಳು, ಜೊತೆಗೆ ಕಠಿಣ ಕಾಯ್ದೆ ತರಲಿಕ್ಕೆ ಸಜ್ಜಾಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಯುವ ಸಂಸದರುಗಳು ಮಾತಾಡಬೇಕು. ಈ ಮುಖಾಂತರ ಇರುವಂಥದ್ದು ಯುವಕರಿಗೆ ಇದರ ಸಂದೇಶ ತಲುಪಬೇಕು ಅನ್ನೋದು. ಇನ್ನು ಧರಣಿ ನಿರತರ ಮೇಲೆ ಲಾಠಿ ಚಾರ್ಜ್ ಪ್ರಕರಣ ಇವತ್ತು ಅರ್ಜಿಗಳ ವಿಚಾರಣೆ ನಡೆಸುತ್ತೆ ಸುಪ್ರೀಂ ಕೋರ್ಟ್. ಪೊಲೀಸ್ ದೌರ್ಜನ್ಯ ಕುರಿತಂಥ ಅರ್ಜಿಗಳು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳಿಂದ ಧರಣಿ ಮಾಡಿದರು. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಧರಣಿ ಹಿಂಸಾಚಾರಕ್ಕೆ ತಿರುಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದರು. ಇದನ್ನು ಪ್ರಶ್ನೆ ಮಾಡಿ ಕೋರ್ಟಿಗೆ ಹೋಗಿದ್ದರು ಕೆಲವರು. ಇವತ್ತು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಂದು ಕಡೆಗೆ ಟಾಸ್ಕ್ ಫೋರ್ಸ್, ಇನ್ನೊಂದು ಕಡೆಗೆ ಏನು ಅಂದರೆ ಇವತ್ತು ಈ ಸಂಸತ್ತಲ್ಲಿ ಏನೇನು ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ ಇವತ್ತು ಕೂಡ ಧರಣಿ ಮಾಡಬೇಕು ಅಂತ ವಿಪಕ್ಷಗಳು ಸಜ್ಜಾಗಿರುವಂಥದ್ದು, ಏನಂತೀರಿ? ಹೌದು ರಂಗನಾಥ್, ಒಂದ್ ಕಡೆ ಪರೀಕ್ಷೆಯಲ್ಲಿ ಅನೇಕ ಸುಧಾರಣೆಗಳನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಹೊಸ ಮಸೂದೆಯನ್ನ ಮಂಡನೆಯನ್ನ ಮಾಡ್ತಾ ಇದೆ. ಬಹು ಮುಖ್ಯವಾಗಿ ಈ ಮಸೂದೆಯಲ್ಲಿ ಅನೇಕ ಕಠಿಣ ಕಾನೂನುಗಳನ್ನ ಅಳವಡಿಕೆಯನ್ನ ಮಾಡಲಾಗಿರುವಂತದ್ದು. 10 ವರ್ಷಗಳವರೆಗೂ ಕೂಡ ಕಠಿಣ ಶಿಕ್ಷೆ ವಿಧಿಸುವಂತಹ ಕಾನೂನು ಇದಾಗಿರುತ್ತೆ. ಮತ್ತೆ ಇಂಡಿವಿಜುವಲ್ ಆಗಿ ಯಾರು ತಪ್ಪು ಮಾಡಿದ್ರೆ 50 ಲಕ್ಷದವರೆಗೂ ಕೂಡ ದಂಡ ವಿಧಿಸುವಂತಹದ್ದು. ಮತ್ತೆ ಸಂಘಟಿತವಾಗಿ ತಪ್ಪು ಮಾಡಿದ್ದೆ ಆದಲ್ಲಿ ಸಂಸ್ಥೆಗಳಿಗೆ 10 ಕೋಟಿಯಷ್ಟು ದಂಡ ವಿಧಿಸುವಂತಹ ಕಾನೂನು ಕೂಡ ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿರುವಂತಹದ್ದು. ಜೊತೆಗೆ 2 ತಿಂಗಳಲ್ಲಿ ಈ ಒಂದು ತನಿಖೆ ಮುಗಿಬೇಕು. ಈಗ ಸಿಬಿಐ ತನಿಖೆ ಮಾಡುತ್ತೋ ಅಥವಾ STF ತನಿಖೆ ಮಾಡುತ್ತೋ, ಯಾರೇ ತನಿಖೆ ಮಾಡಿದ್ರು ಕೂಡ 2 ತಿಂಗಳ ಒಳಗಾಗಿ ತನಿಖೆಯನ್ನ ಮುಗಿಸಬೇಕು. ಜೊತೆಗೆ 3 ತಿಂಗಳ ಒಳಗಾಗಿ ವಿಚಾರಣಾಧೀನ ನ್ಯಾಯಾಲಯ ಎಲ್ಲಾ ವಿಚಾರಣೆಯನ್ನ ಮುಗಿಸಬೇಕು, ತೀರ್ಪನ್ನ ಕೊಡಬೇಕು ಅನ್ನುವಂತಹದನ್ನ ಈ ಒಂದು ಹೊಸ ಕಾನೂನಿನಲ್ಲಿ ಅಳವಡಿಕೆಯನ್ನ ಮಾಡಲಾಗಿರುವಂತಹದ್ದು. ಜೊತೆಗೆ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಮೇಲ್ಮನವಿ ಸಲ್ಲಿಸಿದ ನಂತರ ಹೈಕೋರ್ಟ್ 3 ತಿಂಗಳ ಒಳಗಾಗಿ ಮೇಲ್ಮನವಿ ಅರ್ಜಿಯನ್ನು ಕೂಡ ವಿಚಾರಣೆ ಮಾಡಬೇಕು ಅಂತ. ಅಂದ್ರೆ ಒಂದು ವರ್ಷದ ಒಳಗೆ ಏನು ಪೊಲೀಸ್ ತನಿಖೆ ಮುಗಿದು ಕೋರ್ಟ್ ವಿಚಾರಣೆಯನ್ನು ಮುಗಿದು ಕೂಡ ತೀರ್ಪು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಕಾನೂನನ್ನ ರೂಪಿಸಲಾಗಿರುವಂತಹದ್ದು. ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಕೂಡ ಏನು ಸ್ಥಾಪನೆಯನ್ನ ಮಾಡಲಾಗಿದೆ. ಇದು ಒಂದ್ ಕಡೆ ಆದ್ರೆ ಈ ಬಿಲ್ ಚರ್ಚೆಗೆ ಇವತ್ತು ಲೋಕಸಭೆಯಲ್ಲಿ ಈ ಬಿಲ್ ಮಂಡನೆ ಆಗುತ್ತೆ. ಜಿತೇಂದ್ರ ಸಿಂಗ್ ಅವರು ಈ ಬಿಲ್ ಅನ್ನ ಮಂಡನೆಯನ್ನ ಮಾಡ್ತಾರೆ. ಬಿಲ್ ಮಂಡನೆ ಆದ ಬಳಿಕ ಚರ್ಚೆಗೆ ಸುಮಾರು NDA ಕಡೆಯಿಂದ 8 ರಿಂದ 10 ಗಂಟೆಗಳ ಕಾಲ ಚರ್ಚೆ ಆಗುತ್ತೆ ಅನ್ನುವಂತಹದ್ದು. NDA ಸಂಸದರು ಯುವ ಸಂಸದರೇ ಭಾಗಿಯಾಗ್ತಾರೆ ಅನ್ನುವಂತಹದ್ದು ಇಂಥದೊಂದು ಸೂಚನೆ
ಸೂಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇವತ್ತು ಜನ್ಜಿ ಹೋರಾಟ ಏನಿದೆ ಇದಕ್ಕೆ ಹೊಸ ಪೀಳಿಗೆ ಜೊತೆಗೆ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಯುವ ಸಂಸದರೇ ಮಾತಾಡಬೇಕು ಅನ್ನುವಂತ ನಿಟ್ಟಿನ ಸೂಚನೆ ಹೋಗಿದೆ ಅನ್ನುವಂತ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು 3 ಸೆಲ್ಫಿ ವಿಡಿಯೋಗಳನ್ನ ಕೂಡ ಬಿಟ್ಟಿದ್ರು. 3 ಸೆಲ್ಫಿ ವಿಡಿಯೋಗಳು ಕೂಡ ಜನ್ಜಿಗಳಿಗೆ ಕನೆಕ್ಟ್ ಆಗ್ಬೇಕು, ಹೊಸ ಪೀಳಿಗೆ ಯುವಕರೊಂದಿಗೆ ಕನೆಕ್ಟ್ ಆಗ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ತಮ್ಮೆಲ್ಲ ಮಾಹಿತಿಗೆ